ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಬೆಳಗಾಯ್ತು ಪ್ರಿಯರೇ, ಕರ್ತನನ್ನು ಸ್ತುತಿಸೋಣ ಬನ್ನಿ. ನೀವು ಭಾರತ ದೇಶದಲ್ಲಿರೋದಾದ್ರೆ ನಿಮಗೆ ಬೆಳಗ್ಗೆ 7 ಗಂಟೆ ಆಗಿರುತ್ತೆ. ನೀವು ಹೊರ ದೇಶದವರಾಗಿರೋದಾದ್ರೆ ನಿಮಗೆ ಈವ್ನಿಂಗ್ ಆಗಿರ್ಬೋದು, ಮಧ್ಯಾಹ್ನ ಆಗಿರ್ಬೋದು, ಮತ್ತೊಂದು ಸಮಯ ಆಗಿರಬಹುದು. ಯಾವುದೇ ಸಮಯವಾಗಲಿ ಯೇಸುವನ್ನು ಕ್ರಮ ತಪ್ಪದೆ ನಾವು ಆರಾಧಿಸುವಂಥದ್ದು, ಆತನ ವಾಕ್ಯ ಧ್ಯಾನಿಸುವುದು ನಮ್ಮೆಲ್ಲರಿಗೆ ಎಷ್ಟೋ ಮೇಲಾಗಿದೆ. ಬನ್ನಿ ಪ್ರಾರ್ಥನೆಯಿಂದ ಪ್ರಾರಂಭಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಮ್ಮ ಅನುದಿನದ ಜೀವಿತಕ್ಕೆ ಅವಶ್ಯಕವಾಗಿರುವ ಸಂದೇಶವನ್ನು ಅನುಗ್ರಹಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಹೇಗಿದ್ದೀರಿ ಪ್ರಿಯರೇ? ಧೈರ್ಯವಾಗಿದ್ದೀರಾ? ನಂಬಿಗಸ್ತರಾಗಿದ್ದೀರಾ? ನಂಬಿಕೆಯನ್ನು ಕಾಪಾಡಿಕೊಳ್ಳುತ್ತಾ ಇದ್ದೀರಾ? ಬಹಳಷ್ಟು ಸಾರಿ ನಾವು ಪರಿಸ್ಥಿತಿಗಳನ್ನು ನೋಡಿ ಭಯಪಡುವವರಾಗಿ, ಮನುಷ್ಯರಿಗೆ ಭಯಪಡುವವರಾಗಿ, ಮತ್ತು ಜರುಗುತ್ತಿರುವ ಸಂಘಟನೆಗಳನ್ನು ನೋಡಿ ಭಯಪಡುವವರಾಗಿ, ಯುದ್ಧ ಆಗುವ ವಾರ್ತೆ ಕೇಳಿ, ಕೊರತೆ ಬರಗಾಲಗಳ ಸಮಾಚಾರ ಕೇಳಿ, ಎಷ್ಟೋ ಜನ ಈ ದಿನ ಯೇಸು ಕ್ರಿಸ್ತನನ್ನು ನಂಬಿದಂಥವರಿಗೆ ಆಟಂಕಪಡಿಸುವುದಕ್ಕಾಗಿ, ಅವರನ್ನು ವ್ಯತಿರೇಕಿಸುವುದಕ್ಕಾಗಿ, ಬಾಧೆಪಡಿಸುವುದಕ್ಕಾಗಿ ಸಿದ್ಧಗೊಳ್ಳುತ್ತಿದ್ದಾರೆ ಎಂಬ ಸಂಗತಿಯನ್ನು ನಾವು ಕೇಳ್ತಿರುವಾಗ ಬಹಳಷ್ಟು ಜನ ಧೈರ್ಯ ಕಳೆದುಕೊಳ್ಳುತ್ತಾ ಇದ್ದಾರೆ. ಬಟ್ ಕರ್ತನನ್ನು ನಂಬಿದಂಥವರು ಯಾವುದಕ್ಕೂ ಭಯಪಡುವ ಅವಶ್ಯಕತೆ ಇಲ್ಲ. ನಮ್ಮ ಕಾಲಗತಿಗಳೆಲ್ಲ ಆತನ ಕೈಯಲ್ಲಿವೆ. ಆತನಲ್ಲಿ ನಂಬಿಕೆ ಇಟ್ಟು ನಾವು ಯಥಾರ್ಥರಾಗಿರೋದಾದರೆ ನಮ್ಮ ವಿಷಯದಲ್ಲಿ ದೇವರು ತನ್ನ ಅದ್ಭುತ ಕಾರ್ಯಗಳನ್ನು ನಡೆಸುವುದು ಮಾತ್ರವಲ್ಲ, ನಮ್ಮ ಮೂಲಕ ತನ್ನ ಶಕ್ತಿಯನ್ನು ಈ ಲೋಕಕ್ಕೆ ಬಯಲುಪಡಿಸಬೇಕೆಂದು ಆಶಿಸುತ್ತಾರೆ. ಬೈಬಲ್ನಲ್ಲಿನ ದಾನಿಯೇಲನ ಪುಸ್ತಕ ದಾನಿಯೇಲನೇ ಬರೆದಿದ್ದಾನೆ. ಈ ದಾನಿಯೇಲನು ಒಬ್ಬ ಬಂದಿಯಾಳಾಗಿ ಯೆಹೂದ್ಯರೊಳಗಿಂದ ಸೆರೆ ಹಿಡಿಯಲ್ಪಟ್ಟು ಬಾಬೆಲಿಗೆ ಕೊಂಡೊಯ್ಯಲ್ಪಡ್ತಾನೆ. ರಾಜನು ಅವರ ತಲಾಂತುಗಳನ್ನು ಹುಡುಗರಾಗಿರುವಾಗಲೇ ಅವರನ್ನು ಪ್ರಯೋಜಕರನ್ನಾಗಿ ಮಾಡಿ ಅವರ ಯೌವನದಲ್ಲಿಯೇ ತಮ್ಮ ದೇಶದ ಭಾಷೆಯನ್ನು ಅವರಿಗೆ ಕಲಿಸಿ ಅವರನ್ನು ಉಪಯೋಗಿಸಿಕೊಳ್ಳುವುದಕ್ಕಾಗಿ ಆ ಕಾಲದಲ್ಲಿ ನೆಬೂಕದ್ನೆಚ್ಚರನಂತಹ ರಾಜನು, ದರಿಯವೇಶನಂತಹ ರಾಜನು, ಬೆಲ್ಶಚ್ಚರನಂತಹ ರಾಜನು ಆ ಕಾಲದಲ್ಲಿ ಹೀಗೆ ನಡ್ಕೊಳ್ತಾ ಇದ್ರು. ನೆಬೂಕದ್ನೆಚ್ಚರನು ತನ್ನ ಕಾಲದಲ್ಲಿ ಇವರನ್ನು ಕೊಂಡೊಯ್ದು ಅವರಿಗೆ ತರಬೇತಿ ಕೊಡ್ತಾನೆ. ದಾನಿಯೇಲನು ಆ ಅನ್ಯ ದೇಶದಲ್ಲಿದ್ದಾಗಿಯೂ, ಬಂದಿಯಾಳಾಗಿ ಸೆರೆ ಒಯ್ಯಲ್ಪಟ್ಟವನಾದಾಗಿಯೂ ಸಹ, ಅಲ್ಲಿ ಎಷ್ಟೋ ಆಡಂಬರಗಳು ಇದ್ದಾಗಿಯೂ ತಾನು ದೇವರ ಮಗುವಾಗಿದ್ದಾನೆ ಎಂಬ ಸಂಗತಿ, ತನ್ನ ದೇಹವು ದೇವರ ಆಲಯವಾಗಿದೆ ಎಂಬ ಸಂಗತಿ ಗುರುತಿಸುತ್ತಾನೆ. ದೇವರೊಂದಿಗೆ ಸಹವಾಸ ಮಾಡುವ ಅನುಭವ ಹೊಂದಿಕೊಳ್ತಾನೆ. ರಾಜನ ಭೋಜನ ಪದಾರ್ಥಗಳನ್ನು ತಿನ್ನಲಾರದೆ ತನ್ನನ್ನು ತಾನು ಅಪವಿತ್ರಪಡಿಸಿಕೊಳ್ಳದೆ ಜಾಗ್ರತೆ ವಹಿಸ್ತಾನೆ. ತನ್ನ ಪ್ರಾರ್ಥನೆಯ ಜೀವಿತಕ್ಕೆ ಆಟಂಕವಿಲ್ಲದಂತೆ ಅವನು ಎಲ್ಲಾ ರೀತಿಯಲ್ಲಿ ಹೆಚ್ಚಿಸಲ್ಪಟ್ಟಿದ್ದಾಗಿಯೂ, ಒಂದು ಉನ್ನತವಾದ ಪದವಿಗೆ ಸೇರಿದಾಗಿಯೂ, ಒಂದು ಪ್ರಧಾನವಾದ ಪಾತ್ರಕ್ಕೆ ಬಂದಿದ್ದಾಗಿಯೂ ಮಾಡಿದೇನು ಗೊತ್ತಾ? ನೀವು ದಾನಿಯೇಲನ ಪುಸ್ತಕ 6ನೇ ಅಧ್ಯಾಯ ವಚನ 1 ನೋಡುವುದಾದರೆ ಹೇಳುವುದೇನೆಂದರೆ, ದರಿಯವೇಶನು ತನ್ನ ರಾಜ್ಯಭಾರವನ್ನು ನಿರ್ವಹಿಸುವುದಕ್ಕೋಸ್ಕರ ರಾಜ್ಯದ ಆಯಾ ಭಾಗಗಳ ಮೇಲೆ 120 ಮಂದಿ ದೇಶಾಧಿಪತಿಗಳನ್ನು, ಆ ದೇಶಾಧಿಪತಿಗಳ ಮೇಲೆ 3 ಮುಖ್ಯಾಧಿಕಾರಿಗಳನ್ನು ನೇಮಿಸಿದನು. ಆ 3 ಮುಖ್ಯಾಧಿಕಾರಿಗಳಲ್ಲಿ ದಾನಿಯೇಲನು ಒಬ್ಬನು. ಏನಂತೆ, ಇಡೀ ದೇಶದಲ್ಲೆಲ್ಲ 120 ಮಂದಿ ಮುಖ್ಯಾಧಿಕಾರಿಗಳನ್ನು ನೇಮಿಸಿ ಆ 120 ಮಂದಿಯಲ್ಲಿ 3 ಮುಖ್ಯಾಧಿಕಾರಿಗಳನ್ನಾಗಿ ನೇಮಿಸಿದನು. ಆ ಮುಖ್ಯಾಧಿಕಾರಿಗಳಲ್ಲಿ ಮುಖ್ಯನು ದಾನಿಯೇಲನು. ನಿಜವೇ ಅಲ್ಲವೇ? ಯೇಸುವನ್ನು ನಂಬಿದಂಥವರಿಗೆ ದೇವರು ತಲೆಯಾಗಿಡುತ್ತಾರೆ ಹೊರತು ಬಾಲವಾಗಿಡೋದಿಲ್ಲ. ಅವನು ಒಬ್ಬ ಸಾಮಾನ್ಯನಾಗಿ ಸೆರೆ ಹಿಡಿಯಲ್ಪಟ್ಟವನಾಗಿ ಆ ದೇಶಕ್ಕೆ ದಾನಿಯೇಲನು ಹೋದಾಗಿಯೂ, ಆ ದೇಶದಲ್ಲಿಯೇ ಒಂದು ಉನ್ನತವಾದಂತಹ ಪದವಿಗೆ ಅವನು ಹೆಚ್ಚಿಸಲ್ಪಟ್ಟನು. ಹಾಗೆ ಹೆಚ್ಚಿಸಲ್ಪಟ್ಟ ನಂತರ ಬಹಳಷ್ಟು ಜನ ದೇವರನ್ನು ಮರೆತು ಹೋಗ್ತಾರೆ, ಲೋಕದೊಂದಿಗೆ ಬೆರೆತು ಹೋಗ್ತಾರೆ. ಮತ್ತಷ್ಟು ಮುಖ್ಯವಾಗಿ ರಾಜಕೀಯದೊಳಗೆ ಸೇರಿಕೊಂಡ್ರೆ ಗಲಿಬಿಲಿಗೊಳಗಾಗ್ತಾರೆ. ಆದರೆ ದಾನಿಯೇಲನು ದೇವರೊಂದಿಗೆ ಸಹವಾಸವುಳ್ಳವನಾಗಿದ್ದನು, ಪ್ರಾರ್ಥನೆಯ ಜೀವಿತವುಳ್ಳವನಾಗಿದ್ದನು. ಅಲ್ಲಿನ ಎಲ್ಲರಿಗೂ ದಾನಿಯೇಲನಿಗೆ ನೋಡಿದ್ರೆ ಅಸೂಯೆ ಉಂಟಾಗ್ತಿತ್ತು. ಇವನು ಎಲ್ಲಿಂದ ಬಂದನು? ನಮ್ಮ ಮೇಲೆ ಅಧಿಪತಿ ಆದನಲ್ಲವೇ ಅಂದುಕೊಂಡು ಆ ಅಧಿಪತಿಗಳೆಲ್ಲರೂ ಇವನಿಗೆ ಒಂದು ತಪ್ಪಲ್ಲಿ ಸಿಲುಕಿಸಬೇಕಂದುಕೊಂಡು ಎಷ್ಟೇ ಪ್ರಯತ್ನಿಸಿ ನೋಡಿದ್ರೆ ಯಾವ ಒಂದು ತಪ್ಪು ಸಿಗಲಿಲ್ಲ ದಾನಿಯೇಲನಲ್ಲಿ. ಯಾವ ಲೋಪವಾಗಲಿ ತಪ್ಪಾಗಲಿ ದೊರಕದೇ ಇರುವಾಗ ಅವರೆಲ್ಲರೂ ಸೇರಿ ಒಂದು ಆಲೋಚನೆ ಮಾಡ್ತಾರೆ. ಏನೆಂದು ಗೊತ್ತಾ? ದೇವರ ವಿಷಯದಲ್ಲಿ ಹೊರತು ಬೇರೆ ಯಾವ ವಿಷಯದಲ್ಲಿ ಇವನನ್ನು ನಾವು ತಪ್ಪು ಹಿಡಿಯಲಾಗೋದಿಲ್ಲ ಎಂದು ಯೋಚಿಸಿ ಆ ದಾನಿಯೇಲನಿಗೋಸ್ಕರವೇ, ಅಂದರೆ ಅವನನ್ನು ಬಹಳವಾಗಿ ಗಮನಿಸಿದವರು, ದಾನಿಯೇಲನು ಬೇರೆ ಏನು ಇಲ್ಲದಿದ್ರೂ ಇರ್ತಾನೆ, ರಾಜ ಮಾಂಸ, ರಾಜ ಭೋಜನ, ರಾಜನ ದ್ರಾಕ್ಷರಸ, ರಾಜಭೋಗ ಇಲ್ಲದಿದ್ರೂ ಇರ್ತಾನೆ, ಆದರೆ
ಪ್ರಾರ್ಥಿಸಲಾರದೆ ಇರಲಾರನು ಎಂದು ಗುರುತಿಸುತ್ತಾರೆ. ಹೌದು, ನಮ್ಮ ಜೀವಿತದಲ್ಲಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ ಎಂದು ನಮ್ಮ ಸುತ್ತಲಿರುವವರು ಸಾಕ್ಷಿ ಕೊಡ್ತಿದ್ದಾರಾ, ಅಥವಾ ನಮ್ಮಷ್ಟಕ್ಕೆ ನಾವೇ ಪ್ರಾರ್ಥನೆ ಮಾಡ್ತಿದ್ದೇನೆ, ನಾನು ಚೆನ್ನಾಗಿ ಪ್ರಾರ್ಥಿಸ್ತೇನೆ ಎಂದು ಹೇಳಿಕೊಳ್ಳುವಂಥವ್ರು ಮಾತ್ರ ಇದ್ದೇವಾ? ನಿಮ್ಮ ಪ್ರಾರ್ಥನೆಯ ಜೀವಿತದ ಕುರಿತು ನಿಮ್ಮ ಮನೆಯಲ್ಲಿರುವವರು ಏನು ಹೇಳ್ತಾರೆ? ನಿಮ್ಮ ಮನೆಯಲ್ಲಿರುವಂಥವರು ನಿಮ್ಮ ಭಕ್ತಿಯನ್ನು ನೋಡಿ ನಂಬದೇ ಇರುವಾಗ ಅದು ನಿಜವಾದ ಭಕ್ತಿ ಅಲ್ಲ. ಅನುದಿನವೂ ನೀವು ಪ್ರಾರ್ಥಿಸುವಂಥದ್ದು ನಿಮ್ಮ ಮನೆಯಲ್ಲಿರುವವರು ಗಮನಿಸುತ್ತಾ ಇದ್ದಾರೋ? ನಿಮ್ಮೊಂದಿಗಿರುವ ಸ್ನೇಹಿತರು ಗಮನಿಸುತ್ತಾ ಇದ್ದಾರೋ? ನೀವು ಯಾವುದಕ್ಕೆ ಜೀವಿತದಲ್ಲಿ ಪ್ರಾಧಾನ್ಯತೆ ಕೊಡ್ತಿದ್ದೀರಿ ಎನ್ನುವಂಥದ್ದು ನಮ್ಮ ಸುತ್ತಲಿರುವವರಿಗೂ ಗೊತ್ತಾಗುತ್ತದೆ. ಯಾವಾಗ ನೋಡಿದ್ರೂ ಅವನು ಸೆಲ್ಫೋನ್ ಹಿಡ್ಕೊಳ್ತಾನೆ, ಯಾವಾಗ ನೋಡಿದ್ರೂ ಅವನು ಟಿವಿ ನೋಡ್ತಾನೆ, ಯಾವಾಗ ನೋಡಿದ್ರೂ ಅವನು ಲೋಕದ ವಾರ್ತೆ ಹೇಳ್ತಾನೆ, ಯಾವಾಗ ನೋಡಿದ್ರೂ ಅವನು ನಿದ್ದೆ ಮಾಡ್ತಾನೆ, ಯಾವಾಗ ನೋಡಿದ್ರೂ ತಿನ್ನುತ್ತಾ ಇರ್ತಾನೆ ಎಂದು ಹೇಳ್ತಿರ್ತಾರಲ್ಲವೇ? ಆದರೆ ದಾನಿಯೇಲನ ವಿಷಯದಲ್ಲಿ ಎಲ್ಲರೂ ಕಂಡುಕೊಂಡಿದ್ದೇನೆಂದರೆ ಯಾವಾಗ ನೋಡಿದ್ರೂ ಇವನು ಪ್ರಾರ್ಥನೆ ಅನ್ನುತ್ತಾನಲ್ಲವೇ? ಹಾಗಾಗಿ ಪ್ರಾರ್ಥಿಸಲು ಆಟಂಕ ಉಂಟು ಮಾಡಿದ್ರೆ ಇವನ ಮೇಲೆ ನಾವು ನಿಂದೆ ಹೊರಿಸಬಹುದು ಎಂದು ಯೋಚಿಸಿ ಅವರು ಒಂದು ಶಾಸನವನ್ನು ತಯಾರಿಸಿ ಮುಂದಿನ 30 ದಿನಗಳವರೆಗೂ ರಾಜನ ಅಪ್ಪಣೆ ಇಲ್ಲದೆ ಬೇರೆ ಯಾವ ದೇವರಿಗಾಗಲಿ ಯಾರೇ ಆಗಲಿ ಯಾವತ್ತೇ ಆಗಲಿ ಪ್ರಾರ್ಥನೆ ಮಾಡಬಾರದು ಎಂಬ ಶಾಸನದ ಮೇಲೆ ರಾಜನ ಒಂದು ಮುದ್ರೆ ಹಾಕಿಸಿಕೊಳ್ತಾರೆ. ರಾಜ ಮುದ್ರೆ ಹಾಕಿಸಿಕೊಳ್ತಾರೆ. ರಾಜನ ಶಾಸನ ಹೀಗೆ ಹೊರಡಿಸಲ್ಪಟ್ಟಿದೆ ಎಂದು ತಿಳಿದಾಗಿಯೂ ದಾನಿಯೇಲನು ಏನ್ ಮಾಡಿದ್ದಾನೆ ಒಮ್ಮೆ ನೋಡೋಣ ಬನ್ನಿ. ಅದೇ ಅಧ್ಯಾಯದ 10ನೇ ವಚನ, ದಾನಿಯೇಲನ ಪುಸ್ತಕ 6ನೇ ಅಧ್ಯಾಯ 10ನೇ ವಚನ. ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾಪ್ರಕಾರ ದಿನಕ್ಕೆ 3 ಆವರ್ತಿ ಮೊಳಕಾಲೂರಿ ತನ್ನ ದೇವರಿಗೆ ಏನಂತೆ ತನ್ನ ದೇವರಿಗೆ ಪ್ರಾರ್ಥನೆ ಮಾಡುತ್ತಾ ಸ್ತೋತ್ರ ಸಲ್ಲಿಸುತ್ತಾ ಇದ್ದನು. ಸಿಕ್ಬಿಟ್ಟನು. ಚೆನ್ನಾಗಿ ಈಗ ತಪ್ಪು ಹೊರಿಸಲು ಸಿಕ್ಕಿದ್ದಾನೆ. ರಾಜ ಶಾಸನ ಮೀರಿದಾನೆ. ಹಾಗೆ ಮೀರುತ್ತಾನೆಂದು ಮೊದಲೇ ತಿಳಿದುಕೊಳ್ಳುತ್ತಾರೆ, ಗುರುತಿಸುತ್ತಾರೆ. ಅಷ್ಟೊಂದು ದಾನಿಯೇಲನ ಭಕ್ತಿಯನ್ನು ಮನೆಯವರು ಸ್ವಂತವರು ಅಲ್ಲದೆ ಅನ್ಯರು ಕೂಡ ಗುರುತಿಸ್ತಾರೆ, ಇವನು ಪ್ರಾರ್ಥಿಸುವವನು ಎಂದು. ಹೌದು ಪ್ರಿಯರೇ, ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಇದೆಯಾ? ಪ್ರಾರ್ಥನೆಯೇ ನಮ್ಮನ್ನು ಹೆಚ್ಚಿಸುವಂಥದ್ದಾಗಿದೆ. ಪ್ರಾರ್ಥನೆಯೇ ನಾವು ಶೋಧನೆ ಜಯಿಸುವಂತೆ ಮಾಡುವಂಥದ್ದಾಗಿದೆ. ನಾನು ಪ್ರಾರ್ಥಿಸ್ತಿದ್ದೇನೆಂದು ಹೇಳುವವರಿರ್ಬೋದು, ಸ್ವಲ್ಪ ಮೈ ಹುಷಾರಿಲ್ಲದಕ್ಕೆ ಪ್ರಾರ್ಥಿಸುವುದನ್ನು ಬಿಡುವವರು, ಸ್ವಲ್ಪ ಕೆಲಸ ಇದ್ದದಕ್ಕೆ ಈ ದಿನ ಪ್ರಾರ್ಥಿಸಿಲ್ಲ ಎನ್ನುವವರು, ಬಹಳ ಕೆಲಸ ಇರುವುದರಿಂದ ಈ ದಿನ ಪ್ರಾರ್ಥಿಸ್ಲಿಕ್ಕಾಗಲಿಲ್ಲ ಎನ್ನುವವರು, ಆಟಂಕಗಳಿರುವುದರಿಂದಲೇ ಪ್ರಾರ್ಥನೆ ಮಾಡ್ಲಿಕ್ಕಾಗಲಿಲ್ಲ ಎನ್ನುವವರು ಈ ದಿನ ಬಹಳಷ್ಟು ಜನ ಇದ್ದಾರೆ. ಆದರೆ ಒಂದು ರಾಜನ ಶಾಸನ ಯಾವನೇ ಆಗಲಿ, ರಾಜನನ್ನು ಬಿಟ್ಟರೆ ಬೇರೆಯವರಿಗೆ ಯಾರು ವಿಜ್ಞಾಪನೆ ಭಿನ್ನಹ ಮಾಡಿಕೊಳ್ತಾರೋ ಅವರಿಗೆ ಸಿಂಹಗಳ ಗವಿಯೊಳಗೆ ಹಾಕುತ್ತೇವೆ. ಏನೋ ಉದ್ಯೋಗದಿಂದ ತೆಗೆದು ಹಾಕ್ತೇವೆ ಎಂಬುದಾಗಿಯೋ ಫೈನ್ ಹಾಕ್ತೇವೆ ಎಂಬುವಂತೆ ಇರಲಿಲ್ಲ, ಸೆರೆಮನೆಯಲ್ಲಿ ಹಾಕ್ತೇವೆ ಎಂಬುವಂತೆ ಇರಲಿಲ್ಲ. ಸಿಂಹಗಳ ಗವಿಯೊಳಗಡೆ ಹಾಕ್ತೇವೆ ಎನ್ನುವುದಾದರೆ, ಇನ್ನು ಸಿಂಹಗಳು ಇರುವಂತಹ ಒಂದು ಗುಹೆಯೊಳಗೆ ಒಬ್ಬ ವ್ಯಕ್ತಿ ಬೀಳುವುದಾದರೆ ಏನಾಗ್ತಾನೆ ಅದರ ಅರ್ಥ ಗೊತ್ತಾ? ಸಿಂಹಗಳಿಗೆ ಯಾರಾದರೂ ಸಿಕ್ಕರೆ ಅವು ಮಾಂಸ ಭಕ್ಷಿಸಲು ಸಿದ್ಧವಾಗಿರುತ್ತವೆ. ಸಿಂಹಗಳು ಇರುವಂತಹ ಗುಹೆ ಅಂದರೆ ಈಗಾಗಲೇ ಹಸುವೆಯಿಂದ ಬಳಲುತ್ತಿರುವಂತಹ ಸಿಂಹಗಳ ಗುಹೆಯೊಳಗಡೆ ಹಾಕಿದಾಗ ಇನ್ನು ಅವನನ್ನು ಕಿತ್ಕೊಂಡು ತಿಂದುಬಿಡುತ್ತವೆ. ಅವನ ಕತೆ ಇನ್ನು ಮುಗಿದೋಗಿರುತ್ತೆ. ಅಂತಹ ಕಾನೂನು ಇದ್ದಾಗಿಯೂ ಸಿಂಹಗಳು ನನ್ನನ್ನು ತಿಂದುಬಿಟ್ರೂ ಕೂಡ ನನಗೆ ಪರವಾಗಿಲ್ಲ, ನನ್ನ ದೇವರೊಂದಿಗಿನ ಸಹವಾಸ ನಾನು ಬಿಡಲ್ಲ ಎಂದಿರುವ ದಾನಿಯೇಲನು ಯಥಾಸ್ಥಿತಿಯಲ್ಲಿ ಶಾಸನಕ್ಕೆ ರುಜು ಹಾಕಿದೆ ಎಂದು ಗೊತ್ತಿದ್ದರೂ ಸಹ ಯೆರೂಸಲೇಮಿನ ಕಡೆಗೆ ಕಿಟಕಿಗಳನ್ನು ತೆರೆದು 3 ಆವರ್ತಿ ಬಹಿರಂಗವಾಗಿ 3 ಹೊತ್ತುಗಳೆಲ್ಲ ಯಥಾಸ್ಥಿತಿಯಲ್ಲಿ ಪ್ರಾರ್ಥನೆ ಮಾಡುತ್ತಾನೆ. ಅದನ್ನು ಕಂಡುಕೊಂಡಿರುವಂತಹ, ಅದನ್ನು ಗುರುತು ಹಿಡಿದಿರುವಂತಹ ಆ ಜೊತೆ ಕೆಲಸಗಾರರೆಲ್ಲರೂ ದೊರಕಿದ ದಾನಿಯೇಲನು ಎಂಬುದಾಗಿ ರಾಜನ ಬಳಿಗೆ ಓಡೋಡಿ ಬಂದು, ಹೀಗೋ ದಾನಿಯೇಲನು ನಿನ್ನ ಶಾಸನವನ್ನು ಮೀರಿದಾನೆ, ನಿನ್ನನ್ನಾಗಲಿ ನಿನ್ನ ಅಪ್ಪಣೆಯನ್ನಾಗಲಿ ಮೀರಿ ಲೆಕ್ಕಿಸಲಾರದೆ ನಡ್ಕೊಂಡಿದ್ದಾನೆ ದಾನಿಯೇಲನು, ಇವನಿಗೆ ಇನ್ನು ಶಿಕ್ಷೆ ತಪ್ಪುವುದಿಲ್ಲ, ಸಿಂಹಗಳ ಗವಿಯೊಳಗಡೆ ಹಾಕಲೇಬೇಕು ಅನ್ನುತ್ತಾರೆ. ಆ ದಾರಿಯವೇಶನಿಗೆ ದಾನಿಯೇಲನ ಭಕ್ತಿ ಗೊತ್ತಿತ್ತು. ದಾನಿಯೇಲನ ದೇವರು ಶಕ್ತಿಯುಳ್ಳ ದೇವರಾಗಿದ್ದಾರೆಂಬ ಸಂಗತಿ ಗೊತ್ತಿರೋದ್ರಿಂದ ದಾನಿಯೇಲನನ್ನು ತಪ್ಪಿಸಬೇಕೆಂದು ಸ್ವಲ್ಪ ತಡ ಮಾಡ್ತಾನಂತೆ. ಆದರೆ ಅವನ ಮೇಲೆ ಹೊಟ್ಟೆಕಿಚ್ಚುಳ್ಳವರು ಹಠ ಹಿಡಿದಿರೋದ್ರಿಂದ ರಾಜ ನೀನು ಹೊರಡಿಸಿರುವ ಶಾಸನ ಬದಲಾಯಿಸುವ ಹಾಗಿಲ್ಲ ಅನ್ನುತ್ತಾರೆ. ಆ ಕಾಲದಲ್ಲಿ ಹಾಗೆಯೇ ಇತ್ತು. ರಾಜ ಶಾಸನ ಯಾರೂ ಬದಲಾಯಿಸ್ಲಿಕ್ಕಾಗುತ್ತಾ ಇರಲಿಲ್ಲ, ಒಂದು ಸಾರಿ ಅದಕ್ಕೆ ಮುದ್ರೆ ಹಾಕಿದ ನಂತರ. ಹಾಗಾಗಿ ಅವನನ್ನು ಎಚ್ಚರಿಸಿ ಬಲವಂತ ಮಾಡಿದ್ದಕ್ಕಾಗಿ ರಾಜನಿಗೆ ಇಷ್ಟವಿಲ್ಲದಿದ್ದರೂ ಸಹ ದಾನಿಯೇಲನಿಗೆ ಕರೆಯಿಸಿ
ಒಂದು ಮಾತನ್ನು ಹೇಳ್ತಾನೆ 16ನೇ ವಚನದಲ್ಲಿ ನೋಡಿ. ಆಗ ರಾಜನು ಅಪ್ಪಣೆ ಕೊಡಲು ಸೇವಕರು ದಾನಿಯೇಲನನ್ನು ತಂದು ಸಿಂಹಗಳ ಗವಿಯಲ್ಲಿ ಹಾಕಿ ಬಿಟ್ಟರು. ಆಗ ರಾಜನು ದಾನಿಯೇಲನಿಗೆ, ನೀನು ನಿತ್ಯವೂ ಸೇವಿಸುವ ನಿನ್ನ ದೇವರು ನಿನ್ನನ್ನು ರಕ್ಷಿಸಲಿ ಎಂದು ದಾನಿಯೇಲನಿಗೆ ಹೇಳಿದನು. ನೀನು ಅನುದಿನವೂ ತಪ್ಪದೇ ಸೇವಿಸುವಂತಹ ದೇವರೇ ನಿನ್ನನ್ನು ಕಾಪಾಡಲಿ, ನಿನ್ನನ್ನು ತಪ್ಪದೇ ರಕ್ಷಿಸಲಿ ಅನ್ನುತ್ತಾನೆ. ರಾಜ ಏನು ಹೇಳ್ತಾನೆ? ಅನುದಿನವೂ ನೀನು ತಪ್ಪದೇ ಸೇವಿಸುವ ದೇವರು ನಿನ್ನನ್ನು ರಕ್ಷಿಸುತ್ತಾನೆ ಎಂದು ಯಾರು ಹೇಳ್ತಿದ್ದಾರೆ? ಒಬ್ಬ ಅನ್ಯನಾದ ರಾಜನು ಆಶೀರ್ವದಿಸ್ತಿದ್ದಾನೆ ದಾನಿಯೇಲನಿಗೆ. ನನಗೆ ಗೊತ್ತಯ್ಯ ನಿನ್ನ ಭಕ್ತಿ, ನೀನು ತಪ್ಪದೇ ಸೇವಿಸುತ್ತಿರುವ ನಿನ್ನ ದೇವರು ರಾಜನ ಮಾತನ್ನು ಮೀರಿ ದೇವರೊಂದಿಗೆ ಸಹವಾಸ ಮಾಡ್ತಾ ಇದೆಯಲ್ಲವೇ? ನೀನು ಎಷ್ಟು ದೈವ ಭಕ್ತಿಯುಳ್ಳವನೆಂದು ನನಗೆ ಗೊತ್ತು. ಹಾಗಾಗಿ ನಿನ್ನ ದೇವರು ತಪ್ಪದೇ ನಿನ್ನನ್ನು ರಕ್ಷಿಸುತ್ತಾರೆ ಎಂದು ಆಶೀರ್ವದಿಸಿ ಕಳಿಸಿಕೊಡುತ್ತಾನೆ. ಸಿಂಹಗಳ ಗವಿಯೊಳಗೆ ಹಾಕಿಸಿ ಕಲ್ಲನ್ನು ಮುಚ್ಚಿಟ್ಟು ಆ ರಾತ್ರಿಯಲ್ಲ ಆ ರಾಜನಿಗೆ ನಿದ್ರೆ ಬರಲಿಲ್ಲ ಅಂತೆ. ಅಯ್ಯಯ್ಯೋ, ಒಬ್ಬ ಅಮಾಯಕನಿಗೆ, ಪ್ರಾರ್ಥನೆ ವೀರನಿಗೆ, ಒಬ್ಬ ನಿಂದಾ ರಹಿತನಾಗಿರುವ ನೀತಿವಂತನಿಗೆ ಶಿಕ್ಷಿಸಿದೇನಲ್ಲವೇ ಎಂದು ಹೀಗೆ ಅವನು ಬಹಳ ಚಿಂತಾಜನಕನಾಗಿದ್ದನು. ಯಾವಾಗ ಬೆಳಗಾಗುತ್ತದೋ ಎಂದು ಕಾಯ್ತಾ ಇದ್ದ. ಬೆಳಗಾದ ಕೂಡಲೇ ರಾಜನು ಆ ಸಿಂಹಗಳ ಗವಿಯ ಬಳಿಗೆ ಬಂದು 18ನೇ ವಚನ. ಮಾರನೆಯ ಬೆಳಿಗ್ಗೆ ರಾಜನು ಉದಯದಲ್ಲೇ ಎದ್ದು ಸಿಂಹಗಳ ಗವಿಯ ಬಳಿಗೆ ತ್ವರೆಯಾಗಿ ಹೋದನು. ಗವಿಯ ಸಮೀಪಕ್ಕೆ ಬಂದು ದುಃಖ ಸ್ವರದಿಂದ, ದಾನಿಯೇಲನೇ, ನೀನು ನಿತ್ಯವೂ ಸೇವಿಸುವಂತಹ ಜೀವಸ್ವರೂಪನಾದ ನಿನ್ನ ದೇವರು ನಿನ್ನನ್ನು ರಕ್ಷಿಸಿದಾರೋ ಎಂದು ದಾನಿಯೇಲನನ್ನು ಕೇಳಿದನು. ನೀನು ನಿತ್ಯವೂ ಸೇವಿಸುವಂತಹ ನಿನ್ನ ದೇವರು ನಿನ್ನನ್ನು ರಕ್ಷಿಸಲು ಸಾಧ್ಯವಾಯಿತೋ ಎಂದು ಕೇಳುತ್ತಾನೆ. ನಿಮ್ ಬಗ್ಗೆ ಏನು ಪ್ರಿಯರೇ, ದಿನಾಲೂ ಪ್ರಾರ್ಥಿಸ್ತಾ ಇದ್ದೀರಾ? ಮನಸಾಕ್ಷಿಯನ್ನು ಕಾಪಾಡಿಕೊಳ್ತಾ ಇದ್ದೀರಾ? ವಾಕ್ಯವನ್ನು ಧ್ಯಾನಿಸುತ್ತಾ ಇದ್ದೀರಾ? ವಾಕ್ಯಾನುಸಾರವಾಗಿ ಜೀವಿಸುತ್ತಾ ಇದ್ದೀರಾ? ಮತ್ತ್ಯಾಕೆ ನಿಮಗೆ ಈ ಭಯ? ಸಿಂಹಗಳು ನಮಗೇನ್ ಮಾಡುತ್ತವೆ? ಶಾಸನಗಳು ನಮಗೇನ್ ಮಾಡ್ತವೆ? ಅಧಿಕಾರಿಗಳು ನಮಗೇನ್ ಮಾಡ್ತಾರೆ? ಮನುಷ್ಯರು ನಮಗೇನು ಮಾಡಲಾರರು? ನಾವು ಸೇವಿಸುವಂತಹ ದೇವರು ನಮ್ಮನ್ನು ಕಾಪಾಡಬಲ್ಲರು ಎಂದು ನಂಬುತ್ತಾ ಇದ್ದೀರಾ? ನಂಬಿರುವುದರಿಂದಲೇ ದಾನಿಯೇಲನು ಸಿಂಹಗಳ ಗವಿಯೊಳಗೆ ಹಾಕಲ್ಪಡಲು ಇಷ್ಟಪಡುತ್ತಾನೆ, ಸಿದ್ಧಗೊಳ್ಳುತ್ತಾನೆ. ಸಿಂಹಗಳ ಬಾಯಿಯೊಳಗಿಂದ ದೇವರು ನನ್ನನ್ನು ತಪ್ಪಿಸುತ್ತಾರೆ, ತಪ್ಪಿಸದಿದ್ದರೂ ಸಹ ನಾನು ಮಾತ್ರ ನನ್ನ ದೇವರನ್ನು ಬಿಡೋದಿಲ್ಲ. ಆತನ ಸನ್ನಿಧಿಯಲ್ಲಿ ನಾನು ಪ್ರಾರ್ಥಿಸಲಾರದೆ ಇರಲಾರೆನು. ಅಬ್ಬಾ, ಈ ದಿನಗಳಲ್ಲಿ ಒಂದು ಚಿಕ್ಕ ನೆಪ ಸಿಕ್ಕರೆ ಸಾಕು. ಆಲಯಕ್ಕೆ ಹೋಗೋದನ್ನು ನಿಲ್ಲಿಸುವಂಥವರಿದ್ದಾರೆ, ಉಪವಾಸ ಪ್ರಾರ್ಥನೆ ಹೋಗೋದಿಲ್ಲ, ಪ್ರಾರ್ಥನೆ ಮಾಡಲಿಲ್ಲ ಮರ್ತೋಗಿದ್ದೇನೆ ಅನ್ನುವವರಿದ್ದಾರೆ, ಬೈಬಲ್ ಓದುವುದು ಅಲಕ್ಷ್ಯ ಮಾಡುವಂಥವರಿದ್ದಾರೆ, ಚಿಕ್ಕ ಚಿಕ್ಕ ವಿಷಯಗಳಿಗಾಗಿ ಭಯಪಟ್ಟು ದೇವರಿಗೆ ದುಃಖಪಡಿಸುವಂಥವರಿದ್ದಾರೆ. ಈ ದಿನ ನೀವು ಅಂಥವರಾಗಿರೋದಾದರೆ ದಾನಿಯೇಲನಿಗೆ ನೋಡಿ ರೋಷ ತಂದುಕೊಳ್ಳಬೇಕು. ಯಾವುದೇನೇ ಆಗಲಿ, ನಾನು ನನ್ನ ದೇವರೊಂದಿಗೆ ಮಾತಾಡಿದ ಹೊರತು ಮನುಷ್ಯರೊಂದಿಗೆ ಮಾತಾಡುವುದಿಲ್ಲ. ನನ್ನ ದೇವರ ಮಾತು ಕೇಳದಂತೆ, ಆತನ ವಾಕ್ಯ ಪಠಿಸಿ ಧ್ಯಾನಿಸದಂತೆ ಈ ಲೋಕದ ವಾರ್ತೆ ನಾನು ಕೇಳುವುದಿಲ್ಲ ಎಂದು ತೀರ್ಮಾನಿಸಿಕೊಳ್ಳಿ ದೇವರಿಗೆ ಮಹಿಮೆ ಪಡಿಸುವವರಾಗಿರ್ತೀರಿ. ನೀವು ದೇವರನ್ನು ಸನ್ಮಾನಿಸುವಾಗ ದೇವರು ನಿಮ್ಮನ್ನು ಸನ್ಮಾನಿಸುತ್ತಾರೆ. ದಾನಿಯೇಲನೇ, ನೀನು ನಿತ್ಯವೂ ಸೇವಿಸುವ ನಿನ್ನ ದೇವರು ನಿನ್ನನ್ನು ರಕ್ಷಿಸಿದಾರೋ ಅಂದಾಗ ದಾನಿಯೇಲನು 21ನೇ ವಚನದಲ್ಲಿ ಏನು ಹೇಳ್ತಾನೆ? ರಾಜನೇ, ಚಿರಂಜೀವಿಯಾಗಿರು, ಚಿರಂಜೀವಿಯಾಗಿ ನೀನು ಜೀವಿಸು. ನಾನು ನನ್ನ ದೇವರ ದೃಷ್ಟಿಯಲ್ಲಿ ನಿರ್ದೋಷಿಯಾಗಿ ಕಾಣಿಸಿರುವುದರಿಂದ ಆತನು ತನ್ನ ದೂತನನ್ನು ಕಳುಹಿಸಿ ಸಿಂಹಗಳು ನನಗೆ ಯಾವ ಹಾನಿ ಮಾಡದಂತೆ ಅವುಗಳ ಬಾಯಿಯನ್ನು ಮುಚ್ಚಿ ಹಾಕಿದರು. ಸಿಂಹಗಳ ಬಾಯಿಯನ್ನೇ ಮುಚ್ಚಿ ಹಾಕಿದ್ದಾರೆ ನನ್ನ ದೇವರು. ಆ ಸಿಂಹಗಳು ನನಗೆ ಯಾವ ಹಾನಿ ಮಾಡದಂತೆ ತನ್ನ ದೂತನು ನನಗೆ ಕಾವಲಾಗಿಟ್ಟಿದ್ದಾರೆ ಎಂದು ಸಂತೋಷದಿಂದ, ಧೈರ್ಯದಿಂದ ರಾತ್ರಿಯೆಲ್ಲ ಆ ಸಿಂಹಗಳ ಮಧ್ಯದಲ್ಲಿ ಇದ್ದಾಗ್ಯೂ ಕೂಡ ಆ ಸಿಂಹಗಳು ಬಾಯಿಯೇ ತೆರೆಯಲಿಲ್ಲ ಅಂತೆ. ಆ ದಾನಿಯೇಲನ ಸಮೀಪಕ್ಕೂ ಕೂಡ ಬರಲಿಲ್ಲ ಅಂತೆ. ಹೌದು ಪ್ರಿಯರೇ, ನೀವು ದೇವರನ್ನು ಘನಪಡಿಸುವಾಗ ದೇವರ ಕಾವಲು ನಿಮಗಿರುತ್ತೆ. ಪ್ರಾರ್ಥಿಸುವವರ ಸುತ್ತಲೂ ದೇವರ ಬೇಲಿ ಇರುತ್ತೆ. ಯೆಹೋವನಲ್ಲಿ ಭಯಭಕ್ತಿಯುಳ್ಳವರ ಸುತ್ತಲೂ ಆತನು ತನ್ನ ದೂತರನ್ನಿಡುತ್ತಾನೆ. ದೇವರ ಮುಂದೆ ನೀವು ನಿರ್ದೋಷಿಗಳಾಗಿರುವಾಗ ನಿಂದಾರೋಪಣೆ ಮಾಡುವಂಥವ್ರು ಯಾರೇ ಆಗಿದ್ರು, ಎಷ್ಟೇ ಜನ ಆಗಿದ್ರು, ಯಾವ ಕೇಡು ನಮಗುಂಟಾಗಲ್ಲ, ಯಾವ ಅಪಾಯ ನಮಗುಂಟಾಗಲ್ಲ. ನಿಜವಾಗ್ಲೂ ದೇವರೊಂದಿಗೆ ಸಹವಾಸ ಮಾಡುವವರಾಗಿರೋಣ. ಲೋಕದ ಪರಿಸ್ಥಿತಿಗಳಿಗೆ ಒಳಗಾಗಬಾರದು. ಲೋಕದ ಶಾಸನಗಳನ್ನು, ನಿಯಮಗಳನ್ನು ಮುಂದಿಟ್ಟುಕೊಂಡು ದೇವರನ್ನು ಪಕ್ಕಕ್ಕೆ ತಳ್ಳಿ ಹಾಕಬಾರದು. ದೇವರಿಗೆ ವಿರುದ್ಧವಾಗಿ ಯಾರೇ ಆಗಲಿ, ಏನೇ ಹೇಳಿದ್ರೂ ಸಹ, ಏನೇ ಆಗಿದ್ರೂ ಸಹ ಅವುಗಳಿಗೋಸ್ಕರ ಸಾಧ್ಯವಾದರೆ ನಾವು
ಮರಣ ಹೊಂದಬೇಕಾದರೂ ಸಹ, ನಷ್ಟ ಆಗಬೇಕಾದರೂ ಸಹ, ಶ್ರಮೆಯ ಪಾಲಾಗಬೇಕಾದರೂ ಸಹ ನನ್ನ ಮನಸಾಕ್ಷಿ ನಾನು ಅಪವಿತ್ರಪಡಿಸಿಕೊಳ್ಳುವುದಿಲ್ಲ ಎಂಬ ಧ್ಯೇಯವುಳ್ಳವರಾಗಿ ದೇವರ ಮಕ್ಕಳಾದ ನಾವು ಈ ಅಂತ್ಯ ದಿನಗಳಲ್ಲಿ ಜೀವಿಸಬೇಕು. ಎಷ್ಟು ಜನ ಈ ದಿನ ನಮ್ಮಲ್ಲಿ ನಮ್ಮ ಮನಸಾಕ್ಷಿ ಕಾಪಾಡಿಕೊಳ್ತಿದ್ದೇವೆ? ನನ್ನ ದೇವರು ನನಗೆ ಕಾಪಾಡಿದ್ದಾರೆ, ಆತನ ದೃಷ್ಟಿಯಲ್ಲಿ ನಿರ್ದೋಷಿಯಾಗಿದ್ದೇನೆ ಎಂದು ದಾನಿಯೇಲ್ ಹೇಳಿದಾಗ ರಾಜನು ಸಂತೋಷಿಸಿ ದಾನಿಯೇಲನಿಗೆ ಹೊರಗೆ ಕರೆಸಿ ಯಾವ ಶಾಸನ ಹೊರಡಿಸುತ್ತಾನೆ ನೋಡಿ 26ನೇ ವಚನದಲ್ಲಿ, ನಾನು ಆಳುವ ರಾಜ್ಯದವರೆಲ್ಲರೂ ದಾನಿಯೇಲನ ದೇವರಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕೆಂದು ಆಜ್ಞಾಪಿಸುತ್ತೇನೆ, ಆತನೇ ಜೀವಸ್ವರೂಪನಾದ ಸನಾತನ ದೇವರಾಗಿದ್ದಾನೆ ಎಂದು ಹೇಳುತ್ತಾನೆ. ಅವರೆಲ್ಲರೂ ದಾನಿಯೇಲನ ಮೇಲೆ ನಿಂದಾರೋಪಣೆ ಮಾಡಿ ದಾನಿಯೇಲನಿಗೆ ಅಡಗಿಸಿ ಬಿಡುವ ಪ್ರಯತ್ನ ಮಾಡಿದ್ರೆ, ರಾಜನಿಂದಲೇ ಒಂದು ತಪ್ಪಾದ ಶಾಸನವನ್ನು ತರಿಸಿ ದಾನಿಯೇಲನಿಗೆ ಬಹಿಷ್ಕರಿಸಬೇಕೆಂದು, ಇಲ್ಲವೇ ಅವನಿಗೆ ಅಂತ್ಯಗೊಳಿಸಬೇಕೆಂದು ತನ್ನ ಜೊತೆಗಾರರು ಪ್ರಯತ್ನಿಸಿದರೆ ರಾಜನು ಈಗ ಒಂದು ಹೊಸ ಶಾಸನ ಹೊರಡಿಸುತ್ತಾನೆ. ಪ್ರತಿಯೊಬ್ಬರು ದಾನಿಯೇಲನ ದೇವರಿಗೆ ಭಯಪಡಬೇಕು, ಆತನ ಮುಂದೆಯೇ ನಡುಗಬೇಕು. ಆತನೇ ಜೀವಸ್ವರೂಪನಾದ ದೇವರು, ಆತನೇ ಯುಗಯುಗಗಳವರೆಗೂ ಇರುವಾತನು. ಆತನ ರಾಜ್ಯ ನಾಶವಾಗುವುದೇ ಇಲ್ಲ, ಆತನ ಆಳ್ವಿಕೆಯು ಶಾಶ್ವತವಾಗಿರುವುದು. ಆತನು ಬಿಡಿಸುವಾತನು, ರಕ್ಷಿಸುವಾತನು ಆಗಿದ್ದಾನೆ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಸೂಚಕ ಮಹತ್ಕಾರ್ಯಗಳನ್ನು ಮಾಡುವಾತನು ಆತನೇ. ಸಿಂಹಗಳ ಬಾಯಿಂದ ಈ ದಾನಿಯೇಲನನ್ನು ರಕ್ಷಿಸಿದ್ದಾರೆ ಎಂದು ಬರೆಯಿಸಿದನು. ನಮ್ಮ ಭಕ್ತಿಯು ನಮ್ಮ ಸುತ್ತಲಿರುವ ಅನ್ಯರು ಗುರುತಿಸುವಂತಹ ದಿನಮಾನಗಳಲ್ಲಿಯೇ ನಾವು ದೇವರನ್ನು ಮಹಿಮೆಪಡಿಸಿದವರಾಗುತ್ತೇವೆ. ದೇವರ ವಾಕ್ಯಾನುಸಾರವಾಗಿ ಜೀವಿಸುವುದಾದರೆ ನಮ್ಮ ಶತ್ರುಗಳು ಕೂಡ ನಮಗೆ ಮಿತ್ರರಾಗುತ್ತಾರೆ. ನಮ್ಮ ಮೇಲೆ ಅಪಹಾಸ್ಯ ಮಾಡಿದವರು ಕೂಡ ನಮಗೆ ನೋಡಿ ಆಶ್ಚರ್ಯಪಡುತ್ತಾರೆಂದು, ಅಜ್ಞಾನದಲ್ಲಿರುವವರಿಗೆ ಮನೋಜ್ಞಾನ ಉಂಟಾಗುತ್ತದೆ ಎಂಬುದನ್ನು ನಾವು ಗುರುತಿಸಬೇಕು. ದಾನಿಯೇಲನ ದೇವರೇ ಜೀವಸ್ವರೂಪನಾದ ದೇವರು, ಯುಗಯುಗಗಳವರೆಗೂ ಇರುವಾತನು ಎಂದು ಒಬ್ಬ ಪಾಸ್ಟರ್ ಕೂಡ ಹೀಗೆ ಪ್ರಸಂಗಿಸುವುದಿಲ್ಲವೇನೋ? ಆದರೆ ಒಬ್ಬ ಅನ್ಯನಾದ ರಾಜನ ಬಾಯಿಯೊಳಗಡೆ ದೇವರ ವಿಷಯವಾಗಿ ಮತ್ತು ದಾನಿಯೇಲನ ಜೀವಿತವನ್ನು ನೋಡಿ ಎಷ್ಟು ದೇವರಿಗೆ ಕೊಂಡಾಡುತ್ತಿದ್ದಾನೆ ನೋಡಿ. ದಾನಿಯೇಲನ ನಂಬಿಕೆ ವಿಷಯದಲ್ಲಿ, ಅವನ ವಿಷಯದಲ್ಲಿ, ದೇವರು ಮಾಡಿರುವ ಮಹತ್ಕಾರ್ಯದ ವಿಷಯದಲ್ಲಿ ಆ ರಾಜ ಎಷ್ಟು ಕೊಂಡಾಡ್ತಾನೆ ನೋಡಿ. ಅಂತ್ಯ ದಿನಗಳಲ್ಲಿ ನಮ್ಮ ದೇವರು ಸುಮ್ಮನೆ ದೊಡ್ಡ ದೇವರೆಂದು ನಾವು ಹೇಳಿಕೊಳ್ಳುವ ಅಗತ್ಯವಿಲ್ಲ. ನಮ್ಮ ಬದುಕಿನ ಮೂಲಕ ನಾವು ಕರ್ತನಿಗೆ ಘನಪಡಿಸುವ ದಿನದಲ್ಲಿ ನಾವು ಆರಾಧಿಸುವಂತಹ ದೇವರು ಸಜೀವವುಳ್ಳ ದೇವರು, ನಿರಂತರವಾದ ರಾಜ್ಯವುಳ್ಳಾತನು ಎಂದು ಈ ಲೋಕ ಗುರುತಿಸುತ್ತದೆ, ಆ ಕರ್ತನ ಕಡೆಗೆ ತಿರುಗುತ್ತದೆ. ನಿಮ್ಮ ಸಾಕ್ಷಿ ಹೇಗಿದೆ ಒಮ್ಮೆ ಪರೀಕ್ಷಿಸಿಕೊಳ್ಳಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ಓದಿದ್ರೆ ಬಿದ್ದೋಗುವ ರೀತಿಯಲ್ಲಿ ನಮ್ಮ ಜೀವಿತ ಇರದೆ, ಚಿಕ್ಕ ಚಿಕ್ಕ ಶೋಧನೆಗಳಿಗೆ ಒಳಗಾದವರಾಗಿ ನಾವಿರದಂತೆ, ಭಯಕ್ಕೂ ಹೇಡಿತನಕ್ಕೂ ಅವಕಾಶ ಕೊಡದೆ ದೇವರಲ್ಲಿ ಯಥಾರ್ಥತೆಯುಳ್ಳವರಾಗಿ ಜೀವಿಸುವುದಕ್ಕೋಸ್ಕರ ಅನುದಿನದ ಧ್ಯಾನ, ಅನುದಿನದ ಪ್ರಾರ್ಥನೆ ನಮಗೆ ಎಷ್ಟು ಅವಶ್ಯಕವಾಗಿದೆ ಎಂದು ಗುರುತಿಸಿ, ಎಷ್ಟೇ ಆಟಂಕಗಳಿದ್ರು, ಎಷ್ಟೇ ಸಮಸ್ಯೆಗಳಿದ್ರು, ಎಷ್ಟೇ ಕೆಲಸಗಳಿದ್ರೂ ದೇವರಿಗೆ ಮೊದಲನೇ ಸ್ಥಾನ ಕೊಟ್ಟ ದಾನಿಯೇಲನ ಹಾಗೆ ಯಥಾಪ್ರಕಾರ ನಿಮ್ಮ ಸನ್ನಿಧಿಯಲ್ಲಿ ದಿನಕ್ಕೆ 3 ಆವರ್ತಿ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಮೊಳಕಾಲೂರಿ ಪ್ರಾರ್ಥಿಸುವುದಕ್ಕೂ ನಿಮ್ಮ ವಾಕ್ಯ ಧ್ಯಾನಿಸುವುದಕ್ಕೂ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ. ಈ ಭಯಂಕರವಾದ ಅಂತ್ಯ ದಿನಗಳಲ್ಲಿ ಯೇಸುವೆ ನಿಜವಾದ ರಕ್ಷಕರಾಗಿದ್ದಾರೆ ಎಂದು ನಮ್ಮ ಜೀವಿತದ ಮೂಲಕ, ಜೀವನದ ಸಾಕ್ಷಿಯ ಮೂಲಕ ಈ ಲೋಕಕ್ಕೆ ಪರಿಚಯಿಸುವ ಹಾಗೆ ಪರಿಶುದ್ಧಾತ್ಮನ ಕಾರ್ಯ ಪ್ರಪಂಚದಲ್ಲೆಲ್ಲ ಜರುಗಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿರಿ, ಇತರರಿಗೆ ಶೇರ್ ಮಾಡಿರಿ. ಇತರ ದೇಶದಿಂದಲೂ ಸಹ ನೀವು ವೀಕ್ಷಿಸುವವರಾಗಿರೋದಾದರೆ ಇದೇ ನಂಬರಿಗೆ ನಿಮ್ಮ ಪ್ರಾರ್ಥನಾ ಮನವಿ ಕಳಿಸಿಕೊಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.